ದುರಂತ ನಡೆದ ಸ್ಥಳದಲ್ಲಿ ಈಗ ಡಿವಿಆರ್ ಲಭ್ಯವಾಗಿದೆ. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತಕ್ಕೀಡಾಯಿತು. ದುರಂತ ಸ್ಥಳದಲ್ಲಿ ವಿಮಾನದ ಅವಶೇಷಗಳ ಅಡಿ ಡಿವಿಆರ್ ಸಿಕ್ಕಿದೆ. ಡಿಜಿಟಲ್ ವಿಡಿಯೋ ರೆಕಾರ್ಡ್ ವಶಕ್ಕೆ ಪಡೆದಿದೆ ಎಟಿಎಸ್. ಸ್ಥಳದಲ್ಲಿ ಪರಿಶೀಲನೆ ಮಾಡೋದಕ್ಕೆ ಎಫ್ಎಸ್ಎಲ್ ಟೀಮ್ ಕೂಡ ಬಿಡುಬಿಟ್ಟಿದೆ. ಸ್ಥಳದಲ್ಲಿ ಸಿಗುವಂತಹ ವಸ್ತುಗಳನ್ನು ಪಡ್ಕೊಂಡು ಅದನ್ನು ಎಫ್ಎಸ್ಎಲ್ಗೆ ಒಳಪಡಿಸ್ತಾರೆ. ಅದಾದ ನಂತರದಲ್ಲಿ ಎಫ್ಎಸ್ಎಲ್ನ ರಿಪೋರ್ಟ್ ಬರಬೇಕಾಗುತ್ತೆ. ಅದು ಕೂಡ ತನಿಖೆಯ ರಿಪೋರ್ಟ್ನಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗುತ್ತೆ. ಎಟಿಎಸ್ ವಶಕ್ಕೆ ಈಗ ಡಿಜಿಟಲ್ ರೆಕಾರ್ಡ್ ಲಭ್ಯವಾಗಿದೆ, ಡಿವಿಎಸ್. ಸೊ ಅದನ್ನು ಈಗ ತೆಗೆದುಕೊಂಡು ತಾಂತ್ರಿಕವಾಗಿ ಏನೆಲ್ಲ ಸಮಸ್ಯೆಗಳಾಗಿತ್ತು ಅಥವಾ ಟೆಕ್ನಿಕಲಿ ಎಲ್ಲವೂ ಕೂಡ ಚೆನ್ನಾಗೇ ಇದ್ದು ಹಕ್ಕಿ ಏನಾದರೂ ಬಡಿದು ಈ ದುರಂತ ಸಂಭವಿಸ್ತಾ ಮತ್ತು ಪ್ರಯಾಣಿಕರೇ ಹೇಳೋ ಹಾಗೆ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ನಲ್ಲಿ ಅದೊಂದು ರೀತಿ ಸ್ಟಕ್ ಆದ ರೀತಿಯ ಮೂಮೆಂಟ್ ಕಾಣಿಸ್ತು ಅಂತ ಹೇಳ್ತಾರೆ. ಹಾಗಾಗ್ಲಿಕ್ಕೆ ಏನು ರೀಸನ್? ಇದೆಲ್ಲವೂ ಕೂಡ ಬ್ಲ್ಯಾಕ್ ಬಾಕ್ಸ್ ಲಭ್ಯವಾಗಿರೋದ್ರಿಂದ ಅದರ ಡಾಟಾಲಿ ಏನೆಲ್ಲ ಅಂಶಗಳು ರೆಕಾರ್ಡ್ ಆಗಿರುತ್ತೆ. ಒಂದು ವಾಯ್ಸ್ ರೆಕಾರ್ಡ್, ಪೈಲಟ್ ಮಾತನಾಡಿರ್ತಾರೆ ಎಟಿಎಸ್ ಜೊತೆಗೆ. ಸೊ ಅದರಲ್ಲಿ ಏನು ಅವರ ಸಂಭಾಷಣೆ ಆಗಿತ್ತು, ಕೊನೆಯ ಗಳಿಗೆಯಲ್ಲಿ ಅವರು ಮೇಡೆ ಅಂತ ಹೇಳೋದಕ್ಕೂ ಮುನ್ನ ಏನಾದರೂ ಹೇಳಿದ್ರಾ, ಆ ಸಂಭಾಷಣೆ ಏನಾಗಿತ್ತು, ಇದು ಆ ಬ್ಲ್ಯಾಕ್ ಬಾಕ್ಸ್ನಲ್ಲೂ ರೆಕಾರ್ಡ್ ಆಗಿರಬೇಕು. ಎಟಿಎಸ್ನ ಅಲ್ಲಿ ಆ ಒಂದು ರೂಮ್ ಇರುತ್ತೆ, ಅಲ್ಲಿಯೂ ಕೂಡ ಕ್ಯಾಪ್ಚರ್ ಆಗಿರಬೇಕು.